ಯಾರೆಲ್ಲ ಒತ್ತುವರಿಯನ್ನು ಮಾಡಿಕೊಂಡಿದ್ರು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅವ್ರಿಗೆ ಈಗ ಫ್ಲಾಟ್ನ ಭಾಗ್ಯ ಸಿಗ್ತಾ ಇದೆ. ಆದರೆ ಒತ್ತುವರಿ ಮಾಡಿಕೊಂಡಂಥ ಸಂದರ್ಭದಲ್ಲಿ ಇದ್ದಂಥ ಅಧಿಕಾರಿಗಳ ತಲೆದಂಡಕ್ಕೆ ಈಗ ಸಿದ್ಧತೆ ನಡೀತಾ ಇದೆ. ಒತ್ತುವರಿ ಮಾಡುವಾಗ ಅಧಿಕಾರಿಗಳು ಸುಮ್ಮನೆ ಇದ್ದಿದ್ದು ಯಾಕೆ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. 2014ರಿಂದ 15ರಲ್ಲಿ 2 ಹಂತದಲ್ಲಿ ತ್ಯಾಜ್ಯ ನಿರ್ವಹಣೆಗೆ ಸ್ಥಳವನ್ನು ಹಸ್ತಾಂತರ ಮಾಡಲಾಗಿತ್ತು. BBMPಗೆ ಸ್ಥಳ ಹಸ್ತಾಂತರ ಮಾಡಿತ್ತು ಸರ್ಕಾರ. 2021ರಲ್ಲಿ PSWMLಗೆ ಸ್ಥಳವನ್ನು ಹಸ್ತಾಂತರ ಮಾಡಲಾಗಿತ್ತು. ಆದರೆ ಸ್ಯಾಟಲೈಟ್ ಇಮೇಜಸ್ಗಳು ಹೇಳ್ತಿರುವ ಕಥೆನೇ ಬೇರೆ. ಆಜಾದ್ ಮಸೀದಿ ಸುತ್ತಮುತ್ತ ಒತ್ತುವರಿ ಶುರುವಾಗಿದ್ದು 2019ರಿಂದ ಅಂತ. ಆದರೆ ಸ್ಯಾಟಲೈಟ್ ಇಮೇಜ್ಗೂ ಇವತ್ತು ಅಲ್ಲಿರುವಂಥ ನಿವಾಸಿಗಳು ಹೇಳ್ತಿರುವಂಥ ಹೇಳಿಕೆಗಳಿಗೂ ಅಜಗಜಾಂತರ ವ್ಯತ್ಯಾಸಗಳಿದೆ. ನಾವು ಇಲ್ಲೇ ಹುಟ್ಟಿ ಬೆಳೆದಿದ್ದು ಅಂತ ಹೇಳ್ತಾರೆ ಕೆಲವರು. ಈಗ ತಲೆದಂಡ ಆಗೋದು ನಿಶ್ಚಿತ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಹನುಮಂತು, ಈಗ ಅಧಿಕಾರಿಗಳ ತಲೆದಂಡ ಆಗುತ್ತೆ ನಿಶ್ಚಿತ ಅಂತ ಕೂಡ ಹೇಳಲಾಗ್ತದೆ. ಯಾವ ಇಲಾಖೆ ಅಧಿಕಾರಿಗಳ ತಲೆದಂಡ ಆಗುತ್ತೆ, ಎಷ್ಟು ಜನ ಅಧಿಕಾರಿಗಳ ತಲೆದಂಡ ಆಗಬಹುದು ಹನುಮಂತು? ನಾಗೇಂದ್ರ ಬಾಬು, ಇಲ್ಲಿ ಒಂದು ಕಡೆಗೆ ರಾಜಕಾರಣಿಗಳು ಮತ್ತೆ ಇಲ್ಲಿ ಸ್ಥಳೀಯ ರಾಜಕಾರಣಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂತಹ ಅನುಮಾನ ನಿಶ್ಚಳವಾಗಿ ಬರ್ತಾ ಇದೆ. ಅದರ ಜೊತೆಗೆ ಅವರ ಜೊತೆಗೆ ಅಧಿಕಾರಿಗಳು ಕೂಡ ಯಾಕೆ ಸೈಲೆಂಟ್ ಆಗಿದ್ರು, ಇಂಥದ್ದೊಂದು ದೊಡ್ಡ ಮುಜುಗರಕ್ಕೆ ಈಡು ಮಾಡುವಂತ ಪ್ರಸಂಗ ನಡೀತಾ ಇದ್ರೂ ಕೂಡ ಅಧಿಕಾರಿಗಳು ಜಾಣ ಮೌನದಿಂದ ಇದ್ರು ಅನ್ನೋಂತ ಈಗ ಒಂದಷ್ಟು ಉದಾಹರಣೆಗಳಿದಾವೆ. ಅದೇ ಕಾರಣಕ್ಕಾಗಿ ಸರ್ಕಾರವು ಕೂಡ ಅಧಿಕಾರಿಗಳು ಅಂದ್ರೆ ಒತ್ತುವರಿ ಆಗುವ ಸಂದರ್ಭದಲ್ಲಿ ಸುಮ್ಮನೆ ಇದ್ದಂತ ಸಂದರ್ಭದಲ್ಲಿ 2016ರಿಂದ 2025 ಏನಿದೆ, ಈಗ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಸ್ಯಾಟಲೈಟ್ ಇಮೇಜ್ ಏನೋ ಆ ಒಂದು ಇಮೇಜ್ ಏನಿದೆ, ಸ್ಯಾಟಲೈಟ್ ಇಮೇಜ್ಗಳೇನಿದಾವೆ, ಆ ಇಮೇಜ್ಗಳ ಪ್ರಕಾರ 2016ರಿಂದ ಇಲ್ಲಿ ಯಾವುದೇ ರೀತಿಯ ಮನೆಗಳು ಇರೋದಿಲ್ಲ. 2019ರಿಂದ ನಿಧಾನಗತಿಯಲ್ಲಿ ಒತ್ತುವರಿ ಆಗ್ಲಿಕ್ಕೆ ಶುರುವಾಗುತ್ತೆ. ಯಾಕೆ ಅಂತಂದ ಹೇಳಿದ್ರೆ 2021ರಲ್ಲಿ BSWMLಗೆ ಈ ಒಂದು ಸ್ಥಳ ಹಸ್ತಾಂತರ ಆಗುತ್ತೆ, ಕಸ ವಿಲೇವಾರಿ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ. ಆದ್ರೆ ಇಲ್ಲಿ ಪ್ರಮುಖವಾಗಿ ಏನಂತಂದ ಹೇಳಿದ್ರೆ 2019ರಿಂದ ನಿಧಾನಗತಿಯಲ್ಲಿ ಸ್ಥಳ ಒತ್ತುವರಿ ಆಗುತ್ತೆ. 2022ರ ಹೊತ್ತಿಗೆ ದೊಡ್ಡ ಪ್ರಮಾಣದಲ್ಲಿ ಮನೆಗಳು ಇಲ್ಲಿ ನಿರ್ಮಾಣ ಆಗುತ್ತೆ. 2023ರ ಹೊತ್ತಿಗೆ ಇಲ್ಲೆಲ್ಲವೂ ಕೂಡ ಸಂಪೂರ್ಣವಾಗಿ ಮನೆಗಳು ನಿರ್ಮಾಣ ಆಗಿ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ವಾಸಿಂ ಅವರ ಹೆಸರು ಕೇಳಿ ಬರ್ತಾ ಇದೆ. ಆದ್ರೆ GBI ಅಧಿಕಾರಿಗಳಾಗಿರ್ಬೋದು, BWSSP ಅಧಿಕಾರಿಗಳಾಗಿರ್ಬೋದು, ಬೆಸ್ಕಾಂ ಅಧಿಕಾರಿಗಳಾಗಿರ್ಬೋದು, ಇವರಿಗೆ ಈ ಸ್ಥಳ ಸರ್ಕಾರದ್ದಾಗಿರುವಂತದ್ದು ಮತ್ತೆ ಇಲ್ಲಿ ಒತ್ತುವರಿ ಆಗ್ತಾ ಇದೆ ಅಂತ ಗೊತ್ತಿದ್ರೂ ಕೂಡ ನೀರಿನ ಸಂಪರ್ಕ, ವಿದ್ಯುತ್ ಸಂಪರ್ಕ ಯಾಕೆ ಕೊಟ್ರು? ಅವತ್ತು ಅಧಿಕಾರಿಗಳು ಮಾಡಿರುವಂತಹ ಎಡವಟ್ಟಿನಿಂದ ಮತ್ತು ಸ್ಥಳೀಯ ರಾಜಕಾರಣಿಗಳ ಕೈವಾಡದಿಂದ ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ದೇಶದ ಮಟ್ಟದಲ್ಲಿ ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಒಂದಷ್ಟು ಮುಜುಗರ ಅನುಭವಿಸುವಂತ ಪ್ರಸಂಗವನ್ನ ಎದುರಿಸ್ತಾ ಇದೆ. ಇದೇ ಕಾರಣಕ್ಕಾಗಿ ಈಗ ಸರ್ಕಾರ ಅವತ್ತು ಮಾಡಿದಂತಹ ಅಧಿಕಾರಿಗಳ ಎಡವಟ್ಟಿಗಾಗಿ ಇವತ್ತು ಚಾಟಿ ಬೀಸಲಿಕ್ಕೆ ಮುಂದಾಗಿದೆ. ಇದರ ಪ್ರಕಾರ BWSSP ಅಧಿಕಾರಿಗಳಾಗಿರ್ಬೋದು, ಬೆಸ್ಕಾಂ ಅಧಿಕಾರಿಗಳಾಗಿರ್ಬೋದು, ಮತ್ತೆ GBI ಅಧಿಕಾರಿಗಳು ಎಲ್ಲರೂ ಕೂಡ ಅವತ್ತಿನ ಸಂದರ್ಭದಲ್ಲಿ ಯಾರೆಲ್ಲ ಅಧಿಕಾರಿಗಳು ಆಡಳಿತದಲ್ಲಿ ಇದ್ರೋ, ಅಧಿಕಾರದಲ್ಲಿದ್ರೋ, ಅವ್ರಿಗೆಲ್ಲರೂ ಕೂಡ ತಲೆದಂಡ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ರೀತಿಯ ಕ್ರಮ ಕೈಗೊಳ್ಳಲಿಕ್ಕೆ ತಯಾರಿಯನ್ನ ಮಾಡಿದೆ. ಅದರ ಪ್ರಕಾರ ಈಗಾಗಲೇ ಆಯಾ ಕಾಲದಲ್ಲಿ 2019ರಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಯಾರೆಲ್ಲ ಅಧಿಕಾರಿಗಳಿದ್ರು, ಇದರಲ್ಲಿ ಯಾರು ಶಾಮೀಲಾಗಿದ್ರು ಅನ್ನುವಂಥದ್ದನ್ನ ಒಂದಷ್ಟು ಮಾಹಿತಿ ಕಲೆ ಹಾಕ್ಲಿಕ್ಕೆ ಮುಂದಾಗಿದೆ. ಅವರನ್ನ ತಲೆದಂಡು ಮಾಡುವ ಮೂಲಕ ಬೀಸುವ ದೊಣ್ಣೆಯಿಂದ ಪಾರಾಗುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ. ಇದು ಆಡಳಿತಾತ್ಮಕವಾಗಿ ಆಗುವಂತದ್ದು. ಮತ್ತೊಂದು ಕಡೆಗೆ ರಾಜಕೀಯವಾಗಿ ಎಲ್ಲೋ ಒಂದು ಕಡೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನಾದರೂ ಟ್ರ್ಯಾಪಿಗೆ ಒಳಗಾಯ್ತಾ ಅಂತ ಪ್ರಶ್ನೆ ಬಂದ ಸಂದರ್ಭದಲ್ಲಿ ನಾವು ಯಾರೋ ಟ್ರ್ಯಾಪಿಗೂ ಒಳಗಾಗೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು ಕೂಡ, ಆದ್ರೆ ಸರ್ಕಾರ ಟ್ರ್ಯಾಪಿಗೆ ಒಳಗಾಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಯಾಕಂತ ಹೇಳಿದ್ರೆ ನಾನು ಇಲ್ಲಿ ಸ್ಥಳೀಯರನ್ನು ಮಾತಾಡಿಸುವಂತ ಪ್ರಯತ್ನದಲ್ಲಿ ಬಂದಾಗಿಂದ ಮಾಡ್ತಾ ಇದ್ದೀನಿ. ಸ್ಥಳೀಯರು ಹೇಳುವಂತದ್ದು ಏನಂತ ಹೇಳಿದ್ರೆ ಇಲ್ಲಿ ನಾವು 10-15 ವರ್ಷದಿಂದ ಇದೀವಿ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಆದ್ರೆ ಇಲ್ಲಿಯ ಇಟ್ಟಿಗೆಗಳಾಗ್ಲಿ ಅಥವಾ ಶೆಡ್ಗಳು ತೆರವುಗಳಂತ ಶೆಡ್ಗಳು ಏನು ತೆರವಾಗಿದೆ, ಆ ತೆರವಾಗಿರುವಂತಹ ಇಟ್ಟಿಗೆಗಳು ಏನ್ ಕಾಣಿಸ್ತಾ ಇರೋದು, ಇದು 10-20 ವರ್ಷಗಳ ಹಿಂದೆ ಏನಾದ್ರೂ ಮನೆಗಳು ನಿರ್ಮಾಣ ಆಗಿದ್ರೆ ಅದು ಹಳೆಯ ಸ್ವರೂಪದ್ದಾಗಬೇಕಾಗಿತ್ತು. ಆದ್ರೆ ಈ ಇಟ್ಟಿಗೆಗಳು ಎಲ್ಲವೂ ನೋಡಿದ್ರೆ ಯಾಕೋ ಹೊಸ ಸ್ವರೂಪದ
ಅಂದ್ರೆ ಇನ್ನೂ ಕೂಡ ಹೊಸದಾಗೆ ಇರುವಂತ ರೀತಿಯಲ್ಲಿ ಕಾಣಿಸ್ತದೆ. ಅಂದ್ರೆ ಇದು ಕಳೆದ 3 ವರ್ಷಗಳಿಂದನೂ ಕೂಡ ಇಲ್ಲಿ ಹೆಚ್ಚೆಚ್ಚು ನಿರ್ಮಾಣ ಆಗ್ತಾ ಇದೆ ಅನ್ನೋದಕ್ಕೂ ಕೂಡ ಇದು ಸಾಕ್ಷೀಕರಿಸುತ್ತೆ ಅನ್ನೋದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಈಗ ಸರ್ಕಾರ ಮುಜುಗರವನ್ನ ತಪ್ಪಿಸಿಕೊಳ್ಳಲಿಕ್ಕೆ ಈಗ ಅಧಿಕಾರಿಗಳ ತಲೆದಂಡ ಮಾಡ್ಲಿಕ್ಕೆ ಮುಂದಾಗಿದೆ. ಮತ್ತೆ ಇಲ್ಲಿ ಸ್ಥಳೀಯರು ಕೂಡ ಅಧಿಕಾರಿಗಳು ನಾವಿಲ್ಲಿ ಮಣ್ಣನ್ನ ತುಂಬಿಸಿ ಮನೆ ಕಟ್ಟುಕೊಳ್ಳುವಂತ ಸಂದರ್ಭದಲ್ಲಿ ಸುಮ್ಮನೆ ಇದ್ರು, ಈಗ ತೆರವು ಮಾಡ್ತಾ ಇದ್ದಾರೆ ಅನ್ನೋಂತ ವಾದವನ್ನ ಇಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಸರ್ಕಾರ ಒಂದ್ ಕಡೆ ಸ್ಥಳೀಯರ ಆರೋಪ, ಮತ್ತೊಂದ್ ಕಡೆಗೆ ಸರ್ಕಾರ ತಪ್ಪಿಸಿಕೊಳ್ಳುವಂತ ಲೆಕ್ಕಾಚಾರ. ಹಾಗಾಗಿ ಅಧಿಕಾರಿಗಳ ತಲೆದಂಡ ಆಗುವಂತ ನಿಟ್ಟಿನಲ್ಲಿ ಒಂದಷ್ಟು ಕ್ರಮಗಳಾಗ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ. ಸರ್ಕಾರ ಇವತ್ತು ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನುವ ರೀತಿಯಲ್ಲೇ ನಡೆದುಕೊಳ್ತಾ ಇದೆ. ಇವತ್ತು ಅಕ್ರಮವಾಗಿ ಎಲ್ಲಿಂದಲೋ ಬಂದು ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡು ಅಲ್ಲಿ ಶೆಡ್ಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರು, ಅದನ್ನು ನೀವು ಹೊಡೆದಾಕಿದ್ರೆ ಆ ನಿರಾಶ್ರಿತರಿಗೆ ಫ್ಲಾಟ್ ಭಾಗ್ಯ ಸಿಗ್ತಾ ಇದೆ. ಐಷಾರಾಮಿ ಫ್ಲಾಟ್ನ ಭಾಗ್ಯಗಳು ಸಿಗ್ತಾ ಇದೆ. ಮನೆ ಕಳೆದುಕೊಂಡವರಿಗೆ ಸೂರಿಗೂ ಕೂಡ ಗತಿ ಇಲ್ಲ. ಇವತ್ತು ಬೆಳಗಾವಿಯಲ್ಲಿ ಅತಿವೃಷ್ಟಿಯಿಂದಾಗಿ 833 ಮನೆಗಳು ಹಾನಿಯಾಗಿತ್ತು. ಮನೆ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದು ಸಿದ್ದರಾಮಯ್ಯ ಸರ್ಕಾರ. ಆದರೆ ಈಗ ಸೈಲೆಂಟ್ ಆಗಿದೆ ಆ ವಿಚಾರದಲ್ಲಿ. NDRF ಅಡಿ ಕೇವಲ 1.20 ಲಕ್ಷ ಮಾತ್ರ ಪರಿಹಾರ ಸಿಕ್ತಷ್ಟೆ. ಕಲ್ಯಾಣ ನಗರದಲ್ಲಿ ಸಂತ್ರಸ್ತರಿದ್ದಾರೆ, ಅಲ್ಲಿ ಗೋಳಾಟ ಕೇಳೋರಿಲ್ಲ ನೋಡಿ, ಕಣ್ಣೀರಾಗ್ತಿದ್ದಾರೆ ನೋಡಿ. ಯಾರು ಮುಂದಾಗಿ ಯಾರು ನಮಗೆ ಸಹಾಯ ಮಾಡಿದ್ರಪ್ಪ, ಯಾರು ನಮಗೆ ಹಿಂದೆ ಮುಂದೆ ಇಲ್ಲ, ಯಾರು ಇಲ್ಲ, ಮುಂದವ್ರೆ ನೋಡೋದು ಅಂತ ಬಾಯ ಪಡ್ತಿರ್ತಾರಪ್ಪ. ಏನು ಮಾಡೋದಪ್ಪ. ಕೇರಳದ ವಲಸಿಗರ ಮೇಲಿರುವಂಥ ಪ್ರೀತಿ ಬೆಳಗಾವಿಯ ಜನರ ಮೇಲೆ ಯಾಕಿಲ್ಲ ಅನ್ನೋ ಒಂದು ಪ್ರಶ್ನೆಯನ್ನು ಬೆಳಗಾವಿ ಜನ ಮಾಡ್ತಿರುವಂಥದ್ದು. ಅದಕ್ಕೆ ಪುಷ್ಟಿ ಕೊಡುವಂಥ ಉದಾಹರಣೆಯನ್ನು ನಾನು ತೋರಿಸುವಂಥ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಿರೋದು. ಪ್ರಮುಖವಾಗಿ ಕಳೆದ 2-3 ವರ್ಷಗಳ ಹಿಂದೆ ಈ ಒಂದು ಮನೆ ಬಿದ್ದಿದೆ, ಆದರೆ ಇದಕ್ಕೆ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡಿಲ್ಲ. ಹಾಗಾಗಿ ಈ ಒಂದು ಕುಟುಂಬ ಈಗ ಮಠದಲ್ಲಿ ವಾಸವಿದ್ದರೆ, ಮತ್ತೊಂದು ಕುಟುಂಬ ಈಗ ಏನು ಬಾಡಿಗೆ ಮನೆಯಲ್ಲಿ ವಾಸ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ನೋಡ್ಬೋದು. ಯಾವ ರೀತಿ ಮನೆ ಬಿದ್ದು ಹಾಳು ಮನೆಯಂತೆ ಆಗಿದೆ, ಆದರೆ ಇದಕ್ಕೆ ಪರಿಹಾರ ಕೊಡುವಂಥ ಕೆಲಸವನ್ನು ಇಲ್ಲಿರುವಂಥ ಸರ್ಕಾರಗಳು ಮಾಡ್ತಾ ಇಲ್ಲ. ಹಾಗಾಗಿ ಈ ಒಂದು ಕುಟುಂಬ ಎಲ್ಲಿದೆ ಅನ್ನೋದನ್ನು ನಾನು ತೋರಿಸುವ ಕೆಲಸವನ್ನು ಕೂಡ ಈಗ ಮಾಡ್ತೇನೆ. ಇದು ಕಲ್ಯಾಣ ಸ್ವಾಮಿ ಮಠ. ಈ ಒಂದು ಮಠದಲ್ಲಿ ಸದ್ಯ ಈಗ ಅವರು ಬದುಕನ್ನು ಕಟ್ಕೋದಕ್ಕೆ, ಗೂಡನ್ನು ಕಟ್ಕೋದಕ್ಕೆ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಕಳೆದ 3 ವರ್ಷಗಳಿಂದ ಕೂಡ ನಿರಂತರವಾಗಿ ಏನು ಮನವಿಯನ್ನು ಮಾಡಿಕೊಂಡ್ರು ಕೂಡ ಈ ಯಾವುದೇ ರೀತಿಯಾದಂಥ ಪರಿಹಾರ ಕೊಡುವಂಥ ಕೆಲಸವನ್ನು ಕೂಡ ಇಲ್ಲಿ ಯಾರೂ ಮಾಡ್ತಾ ಇಲ್ಲ, ಅಧಿಕಾರಿಗಳು ಮಾಡ್ತಾ ಇಲ್ಲ. ಹಾಗಾಗಿ ತಮ್ಮ ಗೋಳನ್ನು ಯಾರೂ ಕೇಳ್ತಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಇದೇ ಒಂದು ಏರಿಯಾದ ಜನ ಇದು ಏನು ಗಮನಿಸ್ಬೋದು. ಈ ಒಂದು ಕಲ್ಯಾಣ ಸ್ವಾಮಿ ಮಠದಲ್ಲಿ 3 ಸ್ವಾಮೀಜಿಗಳ ಸಮಾಧಿ ಇರುವಂಥದ್ದು. ಹಾಗಾಗಿ ಅವರು ಇಲ್ಲೇ ನೆಲೆಸಿರುವಂಥದ್ದು. ಅವರ ಹಿಂಭಾಗದಲ್ಲಿ ನಾನು ತೋರಿಸುವಂಥ ಕೆಲಸವನ್ನು ಮಾಡ್ತೇನೆ. ಇದೇ ಒಂದು ಹಿಂಭಾಗದಲ್ಲಿ ಈ ರೀತಿಯಾದಂಥ ತಾಡಪತ್ರಿಯನ್ನು ಕಟ್ಕೊಂಡು ಬದುಕನ್ನು ಕೂಡ ಕಟ್ಕೊಂಡಿದ್ದಾರೆ. ಆದರೆ ಇವರ ಗೋಳನ್ನು ಕೇಳುವಂಥ ಶಾಸಕರಾಗಲಿ ಅಧಿಕಾರಿಗಳು ಯಾರೂ ಕೂಡ ಕೇಳ್ತಾ ಇಲ್ಲ. ಇಲ್ಲಿ CM ಸಿದ್ದರಾಮಯ್ಯನವರು ಈ ಒಂದು ಸ್ಟೋರಿಯನ್ನು ಗಮನಿಸಿ ಇವರಿಗೆ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಕೂಡ ಈಗ ಮಾಡಬೇಕು. ಗಮನಿಸ್ಬೋದು ಈ ರೀತಿಯಾದಂಥ ಏನು ದೇವಸ್ಥಾನದ ಆವರಣದಲ್ಲಿ, ಅಂದರೆ ಮಠದ ಆವರಣದಲ್ಲೇ ತಾಡಪತ್ರಿಯನ್ನು ಕಟ್ಕೊಂಡು ಇದೇ ಒಂದು ಸ್ಥಳದಲ್ಲಿ ನೀರಿರ್ಬೋದು ಅಥವಾ ತಮಗೆ ಬೇಕಾದಂಥ ಅಗತ್ಯವಾದಂಥ ವಸ್ತುಗಳನ್ನು ಇಟ್ಕೊಂಡು ಬದುಕನ್ನು ಸಾಗಿಸ್ತಿದ್ದಾರೆ. ಆದರೆ ಕಳೆದ 2-3 ವರ್ಷಗಳಿಂದ ಕೂಡ ಇದೇ ರೀತಿಯಾಗಿ ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ಈ ಕುಟುಂಬದ್ದಿರುವಂಥದ್ದು. ಇದು ನೋಡ್ಬೋದು, ಕಣ್ಣೀರನ್ನು ಕೂಡ ಹಾಕ್ತಿದ್ದಾರೆ. ಅವರನ್ನು ಮಾತಾಡಿಸುವಂಥ ಪರಿಸ್ಥಿತಿ ಕೂಡ ಮಾತಾಡ್ತೀನಿ. ಅಮ್ಮ, ಯಾಕೆ ಯಾರು ಬಂದಿಲ್ಲ? ಯಾರೂ ಇಲ್ಲಪ್ಪ, ನಮ್ಮ ಮನೆಗೆ ಯಾರೂ ಬಂದಿಲ್ಲ, ಯಾರು ಹೋಗೋದಿಲ್ಲ, ಒಟ್ಟ ಯಾರಿಲ್ಲ. ಮತ್ತು ಇವನು ಹೆಂತನೂ ಇಲ್ಲ, ಮೊಮ್ಮಕ್ಕಳ್ದಾವು, ಸೊಸಿ ಇಲ್ಲ. ನಾವು ಬಾಡಿಗೆದವಪ್ಪ. ನಾ ಎಷ್ಟು 2 ದಿವ್ಸಕ್ಕೆ 200 ಪಗಾರ ಮಾಡವ್ರು ನಾವು. ಅದು ಯಾವಾಗ ಇದ್ರೆ ಹೋಗವು, ಇದ್ರೆ ಹೋಗೋದಿಲ್ಲಪ್ಪ. ಯಾವಾಗ ಮನೆ ಬಿದ್ದಿದ್ದು ಯಾವಾಗ ಯಾರು ಬಂದು ಏನಾರು ಕೇಳಿದ್ರು? ಯಾರೂ ಬಂದಿಲ್ಲಪ್ಪ. ಯಾರು ಬಂದಿಲ್ಲ. ಮತ್ತು ನಾವು ನಮಗೆ ಹಿಂದೆ ಯಾರು ಇಲ್ಲಪ್ಪ. ನಮಗೆ ಎಲ್ಲಿ ಹೋಗ್ಬೇಕು, ಎಲ್ಲಿ ನಮ್ಗೆ ಏನು ಗೊತ್ತಿಲ್ಲಪ್ಪ. ಇವ್ ನೋಡ್ರಿ ಮಗ ಹಿಂಗದನಪ್ಪ, ಸೊಸಿ ಇಲ್ಲ, ಏನು ಮಾಡ್ಲಪ್ಪ. ಬಾಡಿಗೆ ಇದ್ರೆ ಒಬ್ರು ಹಿಂಗೆ ಮಡ್ದಾಗಿರ್ತಾರೆ. ಹ್ಞೂ ರೀ. ಅಲ್ಲ, ಹೆಂಗೆ ಬದುಕಿ ಹೆಂಗೆ ಮಾಡ್ತಾರೆ ಇಲ್ಲಿ? ಏನು ಮಾಡೋದಪ್ಪ, ಹಂಗೆ ದಿವ್ಸ ತೆಗೋತೇವಪ್ಪ. ಏನು ಮಾಡೋದು, ದೇವ್ರದಾನ ನನಗೆ ಭೂಮಿ ತಾಯಿ ಗೊತ್ತೇ ನಮ್ಮ ಆಗಿನ ದೇವ್ರ ಅಡ್ಡದಪ್ಪ. ನಮ್ಮ ಮತ್ತೆ ಯಾರೂ ಇಲ್ಲಪ್ಪ ಎಂದು ಅಷ್ಟು ಕಟ್ಟಾಗೈತೆಪ್ಪ. ನಮಗೆ ಗೊತ್ತೈತಿ, ಬನ್ನಿ ಬಾಡಿಗೆ ಕೊಡೋಕ್ಕಾಗೋದು ನಮಗೆ. ಅಷ್ಟು ಕಷ್ಟ ಐತೆ ನನಗೆ.
ಯಾರು ಹೇಳಿಯಪ್ಪ ನಾವು ಹಿಂದೆ ಯಾರು ಇಲ್ಲ ನಮಗೆ ಅವ್ವಾನು ಇಲ್ಲ ಅಪ್ಪನೂ ಇಲ್ಲ ಅಂತ ಬರೀ ಇಲ್ಲಪ್ಪ ಯಾರೂ ಇಲ್ಲ ನೋಡಿ ನನಗೆ ಹೆಂಗೆ ಮಾಡ್ಬೇಕು ಹೇಳು ನೀವು ಹೇಳ್ರಪ್ಪ ನೀವು ಹೆಂಗೆ ಮಾಡ್ಬೇಕು ಹೇಳಿ ಅಭಯ್ ಪಾಟೀಲ್ ಆಗಲಿ ಉಸ್ತುವಾರಿ ಸಚಿವರಾಗಲಿ ಯಾರೂ ನಿಮಗೇನು ಪರಿಹಾರ ಕೊಟ್ಟಿಲ್ಲ? ಇಲ್ಲಪ್ಪ ಯಾರೂ ಕೊಟ್ಟಿಲ್ಲ ನಮಗೆ ಯಾರೂ ಇಲ್ಲ ಒಟ್ಟ ಬಂದಿಲ್ಲ ಸದ್ಯಕ್ಕೆ ಬಂದಿಲ್ಲ ಯಾರು. ಏನಮ್ಮ ಸಿದ್ದರಾಮಯ್ಯನವರು CM ಸಿದ್ದರಾಮಯ್ಯನವ್ರಿಗೆ ಏನು ಹೇಳ್ತೀರಿ? ಏನು ಹೇಳದಪ್ಪ ಯಾಕಾರ ಇಲೆಕ್ಷನ್ ಇದ್ದಾಗ ನಮ್ಗೆ ಹಾಕರಿದ್ದಾರು ಹಾಕಿದೆವು ಗಪ್ಕೊಂಡಿರ್ತೇವೆ ಅಷ್ಟೇ, ಏನು ಉಪಯೋಗಿಲ್ಲ. ಈಗ ಅಲ್ಲಿ ಕೇರಳದಲ್ಲಿ ಇರುವಂಥ ಅಕ್ರಮವಾಗಿ ಇರುವಂಥವ್ರಿಗೆ ದೊಡ್ಡ ದೊಡ್ಡ ಮನೆ ಕೊಡ್ತಿದ್ದಾರೆ, ನೀವು ನೋಡ್ರಿ ಇಂಥ ಶೆಡ್ನಲ್ಲಿ ವಾಸ ಮಾಡ್ತಿದ್ದಾರೆ, ಏನು ಹೇಳ್ತೀರಿ? ಏನಪ್ಪ ನಮಗೂ ಹಿಂದೆ ಮುಂದೆ ಗೊತ್ತಿಲ್ಲಪ್ಪ, ಎಲ್ಲಿ ಹೋದು ಗೊತ್ತಿಲ್ಲ, ಬದ್ದು ಗೊತ್ತಿಲ್ಲ. ಒಟ್ಟು ಇವ್ರಿಗೂ ಹೇಳ್ರಿ ಪಾಪ ಇವರು ನೋಡೋಣ ಅಂತ ಇವರು ಅಂತಾರೋ ಸೀನು ಅವರು, ಮತ್ತು ಯಾರಿಗೆ ಹೇಳೋಣಪ್ಪ ನಾವು ಹೇಳ್ರಿ, ನಮಗೆ ಎಲ್ಲೂ ಏನೂ ಗೊತ್ತೇ ಇಲ್ಲ. ಇವ್ ಮಗ ನೋಡ್ರಿ ಹೌದಾ ಇನ್ನಾದರೂ ಪರಿಹಾರ ಕೊಡಂತೀರಿ? ಇನ್ನು ಮತ್ತೆ ನೋಡಿ ಪರಿಹಾರ ಕೊಡಂತೇವೆ, ಮನೆ ಕಟ್ಕೊಡ್ರಿ ಅಂತ ಹೇಳತ್ತೇವ. ಹೈಕಮಾಂಡನ್ನು ಮೆಚ್ಚಿಸುವಂಥ ಕೆಲಸವನ್ನು CM ಸಿದ್ದರಾಮಯ್ಯ ಬಿಡಬೇಕು, ಉಪಮುಖ್ಯಮಂತ್ರಿ ಬಿಡಬೇಕು, ಈ ಜನರ ಕಷ್ಟಗಳನ್ನು ಆಲಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನೋದು ಕೂಡ ರಿಪಬ್ಲಿಕ್ ಕನ್ನಡದ ಒಂದು ಒತ್ತಾಸೆ ಕೂಡ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಹಿಳೆ